ಹೆಣ್ಣು ಮಕ್ಕಳನ್ನ ತನ್ನ ಕಾಮದ ತೃಷೆಗೆ ಬಳಸಿಕೊಳ್ತಾ ಇದ್ದ ದೆಹಲಿಯ ಚೈತನ್ಯಾನಂದ ಸ್ವಾಮೀಜಿಯ ಕಾಮಕಾಂಡ ಬಯಲಾಗಿದೆ. ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ವರದಿಗಳು ಬಹಿರಂಗಗೊಂಡಿದೆ. ದೆಹಲಿಯ ಚೈತನ್ಯಾನಂದ ಸ್ವಾಮೀಜಿಯ ಕಾಮಕಾಂಡ ಬಠಾ ಬಯಲು. ಸ್ವಾಮೀಜಿಯಾಗಿದ್ದ ಚೈತನ್ಯಾನಂದನ ಬಳಿ ಇತ್ತು ಲೇಡಿ ಗ್ಯಾಂಗ್. ವಿದ್ಯಾರ್ಥಿನಿಯರನ್ನ ಸ್ವಾಮಿ ಸೇವೆಗೆ ಕಳಿಸ್ತಾ ಇತ್ತು ಈ ಲೇಡಿ ಗ್ಯಾಂಗ್. ಹಾಸ್ಟೆಲ್ ವಾರ್ಡನ್ ಸೇರಿ 3-4 ಮಂದಿಗೆ ಇದೇ ಕೆಲಸ. ಹುಡುಗಿಯರಿಗೆ ಫಾರಿನ್ ಆಮಿಷ ಬೆದರಿಕೆ ಹಾಕ್ತಿದ್ದ ಕಾಮಿಸ್ವಾಮಿ. 17 ವಿದ್ಯಾರ್ಥಿನಿಯರ ಆರೋಪಕ್ಕೆ 300 ಪುಟಗಳ ಸಾಕ್ಷ್ಯ. ಪೊಲೀಸ್ ಇಲಾಖೆಯಿಂದ ವಿಶೇಷ ತನಿಖಾ ತಂಡ ರಚನೆ. ಕಾಮಿಸ್ವಾಮಿಯ ಅಡಗು ತಾಣಗಳ ಮೇಲೆ ಪೊಲೀಸ್ ದಾಳಿ. ಆದರೂ ಸ್ವಾಮೀಜಿ ಪತ್ತೆ ಇಲ್ಲ, ವಿದೇಶಕ್ಕೆ ಓಡಿ ಹೋದ್ರ. ಸ್ವಾಮೀಜಿ ಪತ್ತೆ ಇಲ್ಲ, ವಿದೇಶಕ್ಕೆ ಪರಾರಿಯಾಗಲು ವೇಷ ಬದಲಿಸಿದ್ರ ಕಾಮಿಸ್ವಾಮಿ. ಸ್ವಾಮೀಜಿ ಅಡ್ಡೆ ಮೇಲೆಲ್ಲ ದಾಳಿಯಾಗಿದೆ. ದೆಹಲಿಯ ಚೈತನ್ಯಾನಂದ ಸ್ವಾಮೀಜಿಯ ಕಾಮಕಾಂಡ ಬಯಲು. ಸ್ವಾಮೀಜಿಯ ಅಡ್ಡೆ ಮೇಲೆ ದಾಳಿಯಾಗಿದೆ. ರುದ್ರಾಕ್ಷಿ ಮಾಲೆಗಳು ಸಿಗಬೇಕಾದ ಜಾಗದಲ್ಲಿ ಕಾಂಡಮ್ಗಳು. ಒಬ್ಬ ಕಾಮಿಸ್ವಾಮಿಗೆ ಇರಬೇಕಾದ ಎಲ್ಲ ಸವಲತ್ತುಗಳು ಅಡ್ಡೆಯಲ್ಲಿತ್ತು. ಎಲ್ಲ ಸ್ವಾಮೀಜಿಗಳಿಗೂ ಈ ತರಹದ ಪದಪ್ರಯೋಗಗಳು ಅನ್ವಯಿಸೋದಿಲ್ಲ. ಕಾರಣ ಚೈತನ್ಯಾನಂದ ಸ್ವಾಮಿ ಕುಲಕ್ಕೆ, ಆತನ ವಿರುದ್ಧ ಕೇಳಿಬಂದಿರೋ ಆರೋಪ ಸತ್ಯವಾಗಿದ್ದರೆ ಸ್ವಾಮೀಜಿಗಳ ಕುಲಕ್ಕೆ ಒಂದು ತರಹದ ಅವಮಾನ ಇತ್ತ. ಹೆಣ್ಣು ಮಕ್ಕಳನ್ನ ತನ್ನ ಬಳಿ ಏಕಾಂತ ಸೇವೆಗೆ, ಅರ್ಥ ಮಾಡ್ಕೋಬೇಕು ನೀವು, ಸ್ವಾಮೀಜಿಯ ಏಕಾಂತ ಸೇವೆಗೆ ಹೆಣ್ಣು ಮಕ್ಕಳನ್ನ ಕರ್ಕ ಬರ್ತಾ ಇದ್ದಿದ್ದೆ ಮತ್ತೊಂದು ಹೆಣ್ಣು ಮಕ್ಕಳ ಗ್ಯಾಂಗು. 17 ವಿದ್ಯಾರ್ಥಿನಿಯರ ಆರೋಪಕ್ಕೆ 300 ಸಾಕ್ಷ್ಯಗಳು. ಪೊಲೀಸ್ ಇಲಾಖೆಯಿಂದ ವಿಶೇಷ ತಂಡ ರಚನೆಯಾಗಿದೆ. ಆತನಿಗೆ ಸಂಬಂಧಪಟ್ಟ ಎಲ್ಲ ಅಡಗು ತಾಣಗಳ ಮೇಲೆ ಪೊಲೀಸರು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಕಣ್ಣಿಟ್ಟು ಏನು ಪ್ರಯೋಜನ? ಸ್ವಾಮೀಜಿ ಎಸ್ಕೇಪು ಎಲ್ಲವನು. ಆದರೂ ಸ್ವಾಮೀಜಿ ಪತ್ತೆ ಇಲ್ಲ, ವಿದೇಶಕ್ಕೆ ಹಾರಿ ಹೋಗಿರುವ ಶಂಕೆ. ಮಾನವೀಯತೆ ಮೌಲ್ಯಗಳನ್ನು ಹೇಳಿಕೊಡಬೇಕಾಗಿದ್ದ ಸ್ವಾಮೀಜಿ, ಮನುಷ್ಯರನ್ನ ಆಧ್ಯಾತ್ಮಿಕ ಜಗತ್ತಿನತ್ತ ಪ್ರಯಾಣ ಮಾಡಿಸಬೇಕಿದ್ದ ಸ್ವಾಮೀಜಿ ಕಾಮ ಪ್ರಪಂಚಕ್ಕೆ ಅವ್ರನ್ನು ಕರ್ಕೊಂಡು ಈತನು ಪ್ರಯಾಣ ಮಾಡ್ತಿದ್ದಂತೆ. ಆ ಪ್ರಯಾಣ ತಾತ್ಕಾಲಿಕ ಅನ್ನೋ ಪರಿಜ್ಞಾನ ಇಲ್ಲದಲೆ, ನಾಗರಿಕ ಸಮಾಜ ಗಮನಿಸುತ್ತೆ ಅನ್ನೋ ಅರಿವು ಇಲ್ಲದೆ, ಕದ್ದು ಕಾಡುವ ಕಾಮನೆಗಳಿಗೆ ಕಟ್ಟು ಬಿದ್ದು ಕಾವಿ ಒಳಗಿದ್ದಂತಹ ಕಾಮುಕನನ್ನ ಹೊರತಂದು ಪ್ರಪಂಚಕ್ಕೀಗ ಫೇಮಸ್ ಆಗಿಬಿಟ್ಟವ್ರೆ. ಚೈತನ್ಯಾನಂದ ಚೈತನ್ಯವನ್ನು ಕಳ್ಕೊಂಡಿದ್ದಾರೆ ಈಗ. ಸೊ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ವಿಶೇಷ ತಂಡಗಳು ಕೂಡ ರಚನೆಯಾಗಿದೆ. ಸ್ವಾಮೀಜಿಗೆ ಸಂಬಂಧಪಟ್ಟಂತಹ ಅಡ್ಡೆಗಳ ಮೇಲೆ, ಅಡಗು ತಾಣಗಳ ಮೇಲೆ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಇನ್ನು ಸ್ವಾಮೀಜಿ ವಾಸ ಇದ್ದಂತಹ ಸ್ಥಳಗಳಲ್ಲಿ ಅನೇಕ ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ವಿದೇಶಕ್ಕೆ ಪರಾರಿಯಾಗಿರುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಪೊಲೀಸರ ಒಂದು ತಂಡ ಎಲ್ಲಿ, ಯಾವಾಗ, ಹೇಗೆ ಬಂಧಿಸೋದು ಅನ್ನುವುದರ ಬಗ್ಗೆಯೂ ಕೂಡ ರೇಖಿ ಮಾಡಿಕೊಳ್ಳಲಾಗ್ತಿದೆ ಅನ್ನೋ ವಿಚಾರವೂ ಕೂಡ ಬಹಿರಂಗಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.